ಲೇ ಸುದಿ ಲಗು ಲಗುನ ನಡಿ. ಆಮೇಲೆ ಬಟ್ಟ ಪೂಜಾರಪ್ಪ ಆಮೇಲೆ ಕಟ್ಟಿ ಮೇಲೆ ಕುಂದ್ರಲಿಲ್ಲ ಅಂತ ಏನ್ ಮಾಡ್ಬೇಕು ಭವಿಷ್ಯ ಹೇಳಾಕ. ಬೇ ಅಮ್ಮ ಜಾತ್ಕ ಬೇ ಅದ ಬೇವಾ ಜಾತ್ಕನ ನಂಗೂ ಗೊತ್ತೈತಿ. ಲಗು ಲಗುನ ನಡಿಯ. ಸ್ವಾಮ್ಯಾರ ಅದಿರೇನ್ರಿ? ಬೇ ಅಮ್ಮ ಜಾಸ್ತಿ ಒದರಾಡ್ಬೇಡ. ಏನ ಅವರು ಪೂಜೆ ಗೀಜೆ ಕುಂತಿರ್ತಾರ ಎದ್ಬಿಟ್ಟು ತಡಿ ಬರ್ತಾರ ಅವ್ರ. ಏನ ಪೂಜಾ ಜೋಡಿಗೆ ಹೋಗ್ಯಾರ ಅವ್ರ ಯಾಕೆ ಹಿಂದೋಗ್ಯಾರ ಇವನವಲೆ. ಬೇ ಅಮ್ಮ ಪೂಜಾ ಜೋಡಿಗಲ್ಲ ದೇವ್ರ ಪೂಜೆ ಮಾಡಕ್ ಕುಂತಾರ. ಪೂಜಾ ಜೊತೆ ಕುಂತು ದೇವ್ರ ಪೂಜೆ ಮಾಡಕ್ ಕುಂತಾರ ಅದಂತೀನಿ ನಾನು. ಸ್ವಾಮ್ಯಾರ ಹೇಳ್ತೀರ ಬಿಟ್ಟಾಳೇನ ಪೂಜಾ ಜೋಡಿಗೆ ಹೋದ್ರ ಅಂದ್ರು. ಪೂಜಾ ಜೋಡಿ ಕುಂತು ದೇವ್ರ ಪೂಜೆ ಮಾಡುವಂತ ಪೂಜೆ ಯಾವ್ದದು ಸುದಿ ನಿಂಗೆ ಗೊತ್ತನು? ಬೇ ಅಮ್ಮ ಬಂದ್ರು ಸ್ವಾಮ್ಯಾರ ಬಂದ್ರು. ಏನಮ್ಮ ಏನಾಗ್ಬೇಕಿತ್ತು? ಸ್ವಾಮ್ಯಾರ ಅಡ್ ಬಿದ್ದೀರಿ. ನಮಸ್ಕಾರ ರೀ ಸ್ವಾಮ್ಯಾರ. ಏನಮ್ಮ ಏನಾಗ್ಬೇಕಿತ್ತು? ಯಾವ್ದಾರ ಲಗ್ನದ್ದು ಶುಭ ಕಾರ್ಯದ್ದು ಮುಹೂರ್ತ ತಗ್ಸಕ್ ಬಂದಿದ್ರೇನು? ಅಯ್ಯಯ್ಯ ಇಲ್ರಿ ಸ್ವಾಮ್ಯಾರ ಇಲ್ರಿ. ಮತ್ತ ಯಾರ್ದಾರ ತಿಥಿ ಕಾರ್ಯದ್ದು ಮುಹೂರ್ತ ತಗ್ಸಾದಿತ್ತೇನು? ಲೇ ಸುದಿ ಇವ್ರೇ ನೀವು ಮದ್ವಿ ಈಕಿ ನಮ್ಮ ಮೊದಲ ತಿಥಿ ಮಾಡಂಗದಾರಲ್ಲ ಅಲ್ಲ ನಾನೆಲ್ಲ ಹೇಳ್ಕೊಟ್ಟಿನಲ್ಲ ಅದೆಲ್ಲ ಇವ್ರ ಮುಂದೆ ಒದ್ರ ಬಾ. ನಾನು ಒಂದ್ ಹೇಳ್ಬೇಕು ಅವ್ರು ಒಂದ್ ಹೇಳ್ಬೇಕು ನಾನು ಒಂದ್ ತಿಳ್ಕೊಬೇಕು. ಯಾಕೆ ಸುಮ್ಕ ಬಾ ಹೇಳ್ಬಾ. ಸ್ವಾಮ್ಯಾರ ಏನಿಲ್ರಿ ನಾವು ಒಂದು ಹುಡುಗಂದು ಜಾತಕ ತಂದೇವ್ರಿ. ಅದನ್ನ ನೋಡಿ ಅವ್ರ ಜಾತಕ ಕೂಡಂಗಿಲ್ಲ ಅಂತ ನೀವು ಹೇಳ್ಬೇಕ್ರಿ. ಅಲ್ಲಮ್ಮ ನಾನ್ ಜಾತಕನ ನೋಡಿಲ್ಲ ಕೂಡಂಗಿಲ್ಲ ಅಂತ ಅದು ಹೆಂಗ್ ಹೇಳ್ಬೇಕು? ಇಲ್ಲ ಇದೆಲ್ಲ ಆಗ್ಬಾರ್ದು ಮಾತು ನಡ್ರಿ ನೀವು. ಹಂಗಲ್ರಿ ಸ್ವಾಮ್ಯಾರ ಅದ ಹಂಗಲ್ರಿ. ಈ ಅಮ್ಮಗ ಹುಡುಗಿ ಇಷ್ಟ ಇಲ್ರಿ. ಹುಡುಗಿ ಇಷ್ಟ ಇಲ್ರಿ. ಅದೆಂತದ ಲವ್ ಮ್ಯಾರೇಜ್ ಮಾಡ್ಕೊಳಕ್ ಕುಂತಾರ. ಒಟ್ ಜಾತಕ ಚಲೋ ಇಲ್ಲ ಅಂದ್ಬಿಟ್ರ ಮದುವೆಯಾರ ಮಾಡ್ಕೊಳಂಗಿಲ್ಲ ಮತ್ತೆ ಬೇರೆ ಹುಡುಗಿನ ಮಾಡ್ಕೊಂತಾನ ಇವ್ರ ಮಗ. ಅದಕ್ರಿ ಈ ಅಮ್ಮ ಏನಾರ ಅವ್ರ ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ರ ಸತ್ತ ಹೊಕ್ಕಾಳ ಪಾಪ. ಒಂದ ಮಗ ಅಂದು ಭಾಳ ಜೀವ ಮಾಡಿ ಸಾಕ್ಯಾಲ್ರಿ. ಈ ಹೊತ್ನಾಗ ಮಗ ಕೈ ಬಿಟ್ಬಿಟ್ರ ಮುದಿ ವಯಸ್ಸಾಗಿದ್ದು ಅಮ್ಮ ಹೆಂಗ್ ತಡ್ಕೋಬೇಕ್ರಿ? ನೀವ ಒಟ್ಟು ವಿಚಾರ ಮಾಡ್ರಿ. ಸ್ವಾಮ್ಯಾರ ಇದ ನೋಡ್ರಿ ಜಾತಕ. ಇದು ಜಾತಕ ಒಂದಕ್ಕೊಂದು ಭಾರಿ ಹೊಂದೈತಲ್ಲಮ್ಮ. ಭಾರಿ ಹೊಂದತಿ ಮಾಡಿದ್ರು ಚಲೋನ ಆಕೈತಿ ಮಾಡ್ಬಿಡ್ಬೇಕಿಲ್ಲ. ಸ್ವಾಮ್ಯಾರ ಇಲ್ರಿ ಆ ಮಗ ಇಷ್ಟ ಇಲ್ಲ. ಬ್ಯಾರೆ ಹುಡುಗಿಯರ್ ಜಗದಾರಿ ಎಲ್ಲಾರ್ಗು ಬಿಟ್ಕೊಟ್ಟು ಈ ಹುಡುಗಿನ ಮೆಚ್ಕೊಂತಾನ ನಮ್ಮ ಹುಡುಗ. ಬ್ಯಾಡ ಅಂತ ಹೇಳ್ರಿ. ನೀವು ಹೇಳಿದ್ರ ಕೇಳ್ತಾನೇನ ಅಂದ್. ಆಗಲ್ಲಮ್ಮ ಚಲೋ ಇದ್ದಿದ್ದ ಜಾತಕನ ಚಲೋ ಇಲ್ಲ ಅಂತ ಹೇಳಕ್ ಆಗಂಗಿಲ್ಲ. ನಾನೇನಿಲ್ಲಿ ಆಟಕ್ ಕುಂತೆ ನಾನು ಪೂಜಾರಿ ಕೆಲಸ ದೇವ್ರ ಕೆಲಸ ಮತ್ತ ಇದು ಜಾತಕ ನೋಡು ಕೆಲಸ ಏನ್ ಸಾಮಾನ್ಯ ಅನ್ಕೊಂಡಿರೇನೋ? ಆಗಂಗಿಲ್ಲಮ್ಮ ಇವೆಲ್ಲ ಮಾಡ್ಬಾರ್ದು. ಹೊಂದೈತಿ ಜಾತಕ ಮದ್ವಿ ಮಾಡಿ ಚಲೋನ ಆಕೈತಿ. ಬೇಮ್ಮ ಜಾತಕ ಚಲೋ ಐತಂತ ಮದ್ವಿ ಮಾಡ್ಬೇಕಂತ ಅವ್ರು ಸುಳ್ಳಪ್ಪಳ ಹೇಳಂಗಿಲ್ಲಂತ. ಲೇ ಸುದಿ ನೀವು ಸುಳ್ಳು ಹೇಳ್ರಿ. ಬೇಕಂದ್ರೆ ನಾವು ನಿಮ್ಗೆ 200 ರೂಪಾಯಿ ದಕ್ಷಿಣ ಕೊಡ್ತೀವಿ ಅಂತ ಹೇಳು. ಅವ್ರು ಹೇಳ್ತಾರ ಸುಮ್ಕ ಹೇಳು ಅಂದ ಯಾರು ಹೇಳ್ತಾರೆ? ಅಯ್ಯ ಆಟು ಬುದ್ಧಿ ನಿನಗ ಬುದ್ಧಿಗೇಡಿ. ಕೇಡಿ ಮುದುಕಿ ಭಾರಿ ಅದ ಅನ್ನಂಗ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ. ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅವರು ನೋಡಿ ಎಂಜಾಯ್ ಮಾಡಲಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸ್ವಾಮಿರ ಬೇಕಂದ್ರೆ ದಕ್ಷಿಣ ಕೊಡ್ತೀವ್ರಿ. ದಕ್ಷಿಣ ಕೊಟ್ಟು ನನಗೆ ಖರೀದಿ ಮಾಡಕ್ ನೋಡಕ್ ಕುಂತೀರ ನೀವು? ಆಗಂಗಿಲ್ಲಮ್ಮ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗುದಿಲ್ಲ. ನಡ್ರಿ ನೀವು ಮೊದಲು. ಸ್ವಾಮಿರ 1101 ರೂಪಾಯಿ ಕೊಡ್ತೇನ್ರಿ ದಕ್ಷಿಣನ. ಇದು ಒಂದು ಮಾಡಿ ಉಪಕಾರ ಮಾಡ್ರಿ. 1001 ರೂಪಾಯಿ 1101 ರೂಪಾಯಿ ಆಗಂಗಿಲ್ಲಮ್ಮ ಆಗಂಗಿಲ್ಲ. ನಾನು ಸತ್ಯ ಹರಿಶ್ಚಂದ್ರನ ಕೊನೆ ತೊಂಡು ನಾನಂದ್ರೇನು ಸುಳ್ಳು ಹೇಳುದಂದ್ರೇನು ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ಬೇಮ ಅವ್ರು ಹೇಳಂಗಿಲ್ಲ ಅಂತ ನಾವು ಹೋಗು ನೋಡಿ. ಆಗಿದ್ದಾಗ್ಲಿ ದೇವ್ರ ದಯ ಬಂದಿರ್ಲಿ ಅಂತ ಹೊಂಟ್ಬಿಡು ನೋಡಿ. ಏನಾಗಂಗಿಲ್ಲ ಆ ಹುಡುಗಿನೂ ಚಲೋನ ಆಯ್ತಂತ. ಅಯ್ಯ ನೀನು ಅವೈದಂದು ತಡಿಲೇ ಮಾತಾಡಕುಂತಾನಿ. ಸ್ವಾಮಿರ ಕಡೆಯದಾಗಿ ಹಾಕುಂತೇನ್ರಿ 2222 ರೂಪಾಯಿ ಕೊಡ್ತೇನ್ರಿ. ಸುಮ್ಕ ನಾ ಹೇಳ್ದಂಗ ಹೇಳ್ರಿ. ಪುಣ್ಯ ಬರ್ತತಿ. ವಯಸ್ಸಾದ ಅಮ್ಮಂದು ಪುಣ್ಯ ಬರ್ತೈತಿ ನಿಮ್ಗ. ವಯಸ್ಸಾದ ಕಾಲಕ್ಕ ಮಗ ನಾನು ಹೇಳಂದ್ರ ಕೇಳಿಲ್ಲ ಅಂದ್ರ ನಂಗೆ ಏಟ ಮನಸ್ಸು ನೋವುತೈತಿ ಅಂತ ನಿಮ್ಗ ಗೊತ್ತೈತಿ. ನನಗ ಓಟ್ ಸಹಾಯ ಮಾಡಿದ್ರ ಅದೇ ಅವ್ರು ಮೆಚ್ಚತಾನ್ರಿ. ನಿಮ್ಗೆ ಯಾವ ಪಾಪನೂ ಬರಂಗಿಲ್ಲ. ನಾನು ಹೇಳ್ದಂಗ ಹೇಳ್ರಿ. ನೀವು ಕೇಳ್ದಷ್ಟು ದಕ್ಷಿಣೆ ಕೊಡ್ತಾನಿ. ಮತ್ತೆ ಹಣ್ಣು ಹಂಪ್ಲ ಎಲ್ಲ ಕೊಡ್ತಾನ್ರಿ. ಸ್ವಾಮ್ಯಾರ ನಿಮ್ಗ ನಂಬ್ಕೊಂಡ್ ಬಂದನಿ. ನನ್ನ ಪಾಲಿಗ ನೀವ ದೇವ್ರಂಗ್ ಕಾಣಕ್ ಕುಂತೀರಿ. ಹಂಗೆಲ್ಲ ಮಾಡ್ಬೇಡ್ರಿ. ನಾನು ಹೇಳಿದ್ ಒಂದು ಕೆಲಸ ಮಾಡ್ಕೊಡ್ರಿ ಸ್ವಾಮ್ಯಾರ. ಅಲ್ಲ ಈ ಊರಾಗ ಜಾತಕ ಕೇಳಂಗಿಲ್ಲ ಒಂದ್ ಏನೇನು ಮಾಡಂಗಿಲ್ಲ. ಏನು ಮಾಡ್ಲಿ ಒಪ್ಕೊಂಬ್ಲೇನು? ಕೇಳ್ದಷ್ಟು ದಕ್ಷಿಣ ಕೊಡ್ತೀನಿ ಅನ್ನಕುಂತಾಳ. ಇದು ಒಂದು ಪಾಪ ಅಮ್ಮ ಭಾಳ ಬೇಡ್ಕೊಳಕ್ ಕುಂತತಿ ಅಂತ. ರೊಕ್ಕದಾಸಕರ ಅಲ್ಲ ಬಿಡು. ವಯಸ್ಸಾದಮ್ಮಲ್ಲ ಓಟ ಕೇಳ್ದಂಗೆ ಕೇಳ್ಬಿಡ್ತಾನಿ. ಇದು ಒಂದ್ಸಲ ಅವ್ರ ಮಗ ಅವ್ರ ಇಷ್ಟ. ನನ್ನ ಕೆಲಸ ನಾ ಮಾಡ್ತಾನಿ. ಒಮ್ಮಿಟ್ಟಿಗೆ ದೊಡ್ಡ ರೊಕ್ಕ ಸಿಕ್ತೈತಿ ಅಂದ್ರೆ ನಾ ಯಾಕೆ ಬಿಡ್ಲಿ? ಇಲ್ಲಿ 8 ದಿನಕ್ಕೆ ಒಂದು ಗಿರಾಕಿ ಬರ್ಬೇಕಂದ್ರೆ ಹೆಚ್ಚು ಮನೆ ನಡೆಯೋದಾರ ಭಾಳ ಕಷ್ಟ ಆಗ್ಬಿಡ್ತತಿ. ಏನು ಮಾಡೋಕ್ಕಾಗಿಲ್ಲ. ಅಂದ್ ಬಿಡುದ. ಜೈ ಅಂಬುಡಿ ಜಂಬುಡಿ ಜಂಬುಡಿ. ನಾನು ಮನಸ್ಸಿಂದ ನಿಮ್ಗ ಸಹಾಯ ಮಾಡ್ಬೇಕು ಅಂದ್ರ ನಾನು ಕೇಳ್ದಷ್ಟು ದಕ್ಷಿಣ ನೀವು ಕೊಡ್ಬೇಕು. ಏನು ಗುರುಗಳದಾರ್ಲಿ ಏನು ಸಾಮ್ಯಾರದಾರ್ಲಿ ಇವ್ರು. ಅಲ್ಲ ನಾ ಹೇಳ್ದಂಗೆ ಕೇಳ್ತಾರಂತ ಆದ್ರ ದಕ್ಷಿಣ ಬೇಡ ಅಂತ ಒಳ್ಳೆ ಸರಿ ಕಾಲಿಗಾಟ ಬಿದ್ದು ಬಿಡ್ಲಿ ಅಲ್ಲೇ. ಬೇಮ ಸುಮ್ಮನಿದ್ರು ಬೇ. ಅವರು ಕೇಳ್ದಷ್ಟು ದಕ್ಷಿಣ ಕೊಡ್ಬೇಕಂತ ಅವ್ರು ಸಹಾಯ ಮಾಡ್ಬೇಕಂದ್ರ ಹಂಗ ಏಟ್ ಕೊಡ್ಬೇಕಂತ ಕೇಳು ಸಾಮ್ಯಾರ. ಏಟ್ ಕೊಡ್ಬೇಕ್ರಿ ದಕ್ಷಿಣ? 5555 ರೂಪಾಯಿ ದಕ್ಷಿಣ ಇಟ್ರ ನಾನು ಜಾತಕ ನೀವು ಹೇಳ್ದಂಗ ಹೇಳ್ತಾನಿ. ಇಲ್ಲಾಂದ್ರೆ ಏನೈತಿ ಅದನ್ನ ಹೇಳ್ತಾನಿ. ಏನ್ ಗುರುಗಳದ್ರ ಅದ್ ಏನ್ ಪವಾಡ ಅದ್ ಏನ್ ಯಪ್ಪ ನಾವಲ್ಲಿ ಭಾರಿ ಗುರುಗಳದಾರ. ಭಾರಿ ಸಾಮ್ಯಾರ ನೀವು ಭಾರಿ. ಸಾಮ್ಯಾರಿಗೆ ಜೈ. ಸಾಮ್ಯಾರಿಗೆ ಜೈ.
ಅಲ್ಲ ನಾನು ನೋಡಿದ್ರೆ 1111 ರೂಪಾಯಿ ಕೊಡ್ತಾನಿ ಅಂದ್ರೂ ಈ ಗುರುಗಳು ನೋಡಿದ್ರ ಬರೀ 55 ರೂಪಾಯಿದಾಗ ಮುಗಿಸ್ಬಿಟ್ರಲ್ಲಪ್ಪ ದೇವ್ರಿ. ಆ ದೇವ್ರ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ರೀ, ಚೆನ್ನಾಗಿಟ್ಟಿರ್ಲಿ ಸಾಮ್ಯಾರ, ಚೆನ್ನಾಗಿಟ್ಟಿರ್ಲಿ. ಏನಮ್ಮ ನಾನು ಜಾತಕನೂ ಹೇಳಂಗಿಲ್ಲ ಏನು ಹೇಳಂಗಿಲ್ಲ ನನ್ನ ತಲೆ ಹಾಪಾಗ ಕೂತತಿ, ನೀವು ಹೊಂಡು ಬಿಡ್ರಿ ಇಲ್ಲಿಂದ. ಬೇಮ ನೀನಾರ ಮಾತಾಡಿಲ್ಲ, ನಾನಾರ ಮಾತಾಡಿ ಹೊಂದಿಸ್ತಾನೆ. ನೀ ಎಲ್ಲಿಂದ ಗಟ್ಟು ಬಿದ್ದಿವಿ ನನಗ? ಅವ್ರು ಹೇಳಿದ್ದು 5555 ರೂಪಾಯಿ. ನಿಂದ ಒಂದ ತಗ 55 ರೂಪಾಯಿ ಅಂತ ಯಾರು ಮಾಡ್ತಾರ? ನೀ ಹೇಳ್ದಂಗ 55 ರೂಪಾಯಿಕ ತಗ. ವಾ 5555 ರೂಪಾಯಿ ಬೇಕಂತ ದಕ್ಷಿಣೆ? ಓಟ ಜಾಸ್ತಿ ಆಗ್ಲಿಲ್ಲ, ಓಟ ನೋಡಿ ತಗೋ ಅನ್ನ ಸಾಮ್ಯಾರ. ಅದು ಓಟ ನೋಡಿ ತಗೊಂಡಿದ್ರೆ ಹಾಕಿತ್ರಿ. ನಾನು ಹೂ ಅಂದಿದ್ದ ದೊಡ್ಡ ಮಾತೈತಮ್ಮ, ಅದ್ರಾಗ ನೋಡ್ ತಗೋರಿ, ನೋಡ್ ಮಾಡ್ರಿ, ಹಂಗ ಅಲ್ರಿ ಹಿಂಗ ಹೇಳ್ರಿ ಅಂದ್ರೆ ಆಗುದಿಲ್ಲ. ಹೋಗ್ಲಿ ಬಿಡ್ಲಿ, ಏನಾನ ಕುಂತಾರ ನಂಗೂ ಅರ್ಥ ಆಗೋದು ಕರೆಕ್ಟಾಗಿ. ಹೂ ಅಂದ್ಬಿಡು. 5555 ರೂಪಾಯಿ ಕೊಟ್ಬಿಟ್ರೆ ಆಗೋಕೈತಿ. ಯಾತಾಗ್ರ ನಮ್ಮ ಹುಡುಗ ಚಲೋ ಹುಡುಗಿನ ಮದ್ವೆ ಆದ್ರೆ ಸಾಕು, ಆ ಸೊಡಾ ಬುಡ್ಡಿನ ಬಿಟ್ಟು. ಹಾ ಅಮ್ಮಾರ ಒಪ್ಕೊಂಡ್ರ ನಂಗ ದಕ್ಷಿಣ ಯಾವಾಗ ಕೊಟ್ರಿ ಅಂದ್ರ ಹೇಳ್ಬಿಟ್ರೆ ಗೊತ್ತಾಕೈತಿ. ದಕ್ಷಿಣ ಎಲ್ಲ ಕೆಲಸ ಆಗಿಂದೆ ಕೊಡ್ತಾವಂತ ಹೇಳಿ. ಹಂಗದ್ರ ಅಡ್ಡಿಲ್ಲ. ಏನಂತ ಹೇಳ್ಬೇಕಮ್ಮ? ಅದರಿ ಒಟ್ಟ ಮದ್ವೆ ಆಗ್ಲಾರ್ದಂಗ ಈ ಅಮ್ಮನ ಮೇಲೆ ಹಾಕಿ ಹೇಳ್ರಿ, ಜಾತಕ ಸರಿ ಇಲ್ಲ, ಹುಡುಗಿದು ಕಾಲ್ಗುಣ ಬರೋದಿಲ್ಲ, ಮದ್ವೆ ಮಾಡ್ಕೊಂಬಂದ್ರ ಅಮ್ಮ ಡಮ್ ಅಂದ್ಬಿಡ್ತಾಳ ಅಂದು ಏನಾರ ಓಟು ಸೇರಿಸಿ ಹೇಳ್ರಿ ನಿಮ್ಮ ಭಾಷೆದಾಗ. ಹೌದಿಲ್ರಿ ಸಾಮ್ಯಾರ? ಆತಗ್ರಮ್ಮ ಹೇಳ್ತಾನೆ. ಬೇಮ್ಮ ಅಲ್ಲಿ ನೋಡಲಿ, ರೇಷ್ಮಕ್ಕ ಮತ್ತ ಜಯಕ್ಕ ಬರಕುಂತಾರ. ಬೇಮ್ಮ ರೇಷ್ಮಕ್ಕ ಮತ್ತ ಜಯಕ್ಕ ಬರಕುಂತಾರ ಬೇ. ಸಾಮ್ಯಾರ ಯಾರು ಬರ್ಲಿ ಬಿಡ್ಲಿ, ಯಾರು ನಿಮಗ್ ಬಂದ ಜಾತಕ ಹೆಂಗೈತಿ ಅಂತ ಕೇಳಿದ್ರ ನೀವು ನಾವ್ ಹೇಳ್ಕೊಟ್ಟಿವಲ್ಲ ಹಂಗೆ ಹೇಳ್ಬೇಕಾರಿ. ಮತ್ತ ಈಗ ಒಂದಿಬ್ರು ಬರಕುಂತಾರಿ, ಅವ್ರ ಮುಂದನೂ ಹಂಗೆ ಹೇಳ್ರಿ. ಇವ್ರೀ ಅದು ಮದ್ವಿಗ ಭಾಳ ಸಪೋರ್ಟ್ ಮಾಡಕುಂತಾರ, ಅಮ್ಮಗೆ ಇಷ್ಟ ಇಲ್ಲ. ಓಟ ನೋಡ್ರಿ ಹೇಳ್ರಿ. ಓಹೋ ಜೈ ಮತ್ತು ಸಂಗಡದವರು ಬಂದ್ರ ಅದ ಅನ್ಕಣಿ. ಯಾಕಿನ್ನ ಬಂದಿಲ್ಲ, ನಾ ಬಂದು ಇಟ್ಟೋತಾತಲ್ಲ ಅನ್ಕಣಿ. ಓಟ ಲೇಟ್ ಆದ್ರೂ ಕರೆಕ್ಟ್ ಟೈಮಿಗೆ ಬಂದ್ರಿ. ಬರ್ರಿ, ನಾನು ಆಟ್ಕೊಂಡು ಮಕ್ಕಳು ಮಂಗಳಾರತಿ ಎತ್ತಿದ್ರು ಬಂದಿ ಅಂದ್ರೆ ಭಾರಿ ಬಿಡ್ಲಿ ರೇಷ್ಮೆ ನೀನು. ಭಾರಿ ಹ್ಞೂ ನವ ಮತ್ತ ಮಾಡಿದ ಕೆಲಸ ಅರ್ಧಕ್ಕೆ ಬಿಡಬಾರ್ದಂತ ಬಂದೀನಿ. ಜಾತಕ ತೋರಿಸಿದ್ರೇನು ಏನಂದ್ರು ಸಾಮ್ಯಾರು? ಅಯ್ಯ ಸುಧಕ್ಕ ಬಾರೇವ, ನಾವು ಹಿಂಗ ಕೈ ಕೊಟ್ರಿ ಇಷ್ಟೊತ್ತು ಪೂಜೆ ಕುಂತಿದ್ದಂತ ಸಾಮ್ಯಾರು ಈಗ ಎದ್ದು ಬಂದಾರ. ಹಿಂಗ ಜಾತಕದ ಪತ್ರಿಕಾ ಕೊಟ್ನಿ, ನೀವು ಬಂದ್ರಿ. ಬರ್ರಿ ಕೇಳಂಬರ್ರಿ ಮತ್ತ. ಜಾತಕ ಈ ಕೊಟ್ರಮ್ಮ. ಸಾಮ್ಯಾರ ಜಾತಕ ಹೆಂಗೈತಿ ಅಂತ ಹೇಳ್ರಿ ಮತ್ತ. ಜೈ ಹಾಂಬುಡಿ. ಅಲ್ಲ ಈ ಹುಡುಗಿ ಬಿಜಾಪುರ ಹುಡುಗಿ, ಅವ್ರ ಮನೆ ಮಾತ್ರ ಭಾರಿ ಚಲೋ ಅದಾಳಮ್ಮ. ಆದ್ರೆ ಈ ಹುಡುಗಂಗ ಆ ಹುಡುಗಿ ಜಾತಕ ಒಪ್ಪವಲ್ತು. ಮೊದಲನೇದಾಗಿ ಈ ಹುಡುಗಿಯಿಂದ ಹುಡುಗನ್ ತಾಯಿಗ ಗಂಡಾಂತರ ಐತಿ. ಅತ್ತಿ ಕಾಲವು ಹೊರಗ, ಸಸಿ ಕಾಲವು ಒಳಗ ಆಗೋ ಲಕ್ಷಣ ಎಲ್ಲವೂ ಈ ಜಾತಕದಾಗ ಕಾಣಿಸಾಕುಂತತಿ. ಮೊದಲನೇದಾಗಿ ಈ ಲಗ್ನನ ಮುಂದೆ ನಿಂತು ಯಾರು ಮಾಡಿಸ್ತಾರ ಅವ್ರಿಗ ಗಂಡಾಂತರ ತಪ್ಪಿದ್ದಲ್ಲ. ಹುಡುಗಿ ಒಂದಿನ ನೆಟ್ಗ ಬಾಳೆ ಸಂಸಾರ ಮಾಡ್ಕೊಂಡು ಹೋಗುದಿಲ್ಲ. ಬಾಳೆ ಸಂಸಾರ ಮಾಡ್ಕೊಂಡು ಹೋದ್ರೂ ಮಕ್ಕಳಾಗಂಗಿಲ್ಲ. ಮನೆಗಲ್ಲೇ ಓಣಿಗೆಲ್ಲ ಈ ಹುಡುಗಿ ಜಾತಕದ ಪ್ರಭಾವ ಬೀರ್ತತಿ. ಆಜು ಬಾಜು ಇದ್ದವ್ರಿಗೂ ತ್ರಾಸ ಆಕತಿ. ಓಟು ವಿಚಾರ ಮಾಡಿ ಮದುವೆ ಮಾಡುದು ಒಳ್ಳೇದು. ಇಷ್ಟ ಹೇಳ್ತಾ ಜಯ ಹಾಂಬುಡಿ ಅಂತ ನನ್ನ ಮಾತನ್ನ ನಾನು ಮುಗಿಸ್ತೀನಿ. ಇದ್ರ ಮೇಲೆ ನಿಮಗ್ ಬಿಟ್ಟದ್ದು. ನವಲಿ ಏನ್ ಸಾಮ್ಯಾರದಾರ ಇವರು? ಕಳ್ಳ ಮಳ್ಳ ಸುಳ್ಳ ಮೂರನ್ನು ಮಿಕ್ಸ್ ಮಾಡಿ ಅರ್ಧ ಕುಡ್ದಾರ ಹಂಗ ಮಾತಾಡಕುಂತಾರ. ನಾನು ಬೆರಳು ತೋರ್ಸಿದ್ರ ಹಸ್ತನ ನುಂಗೋರದಾರ ಬಿಡು ಇವ್ರು. ಅಲ್ಲಿ ನೋಡಲಿ ನಮ್ ರೇಷ್ಮಿ ಮುಖ ಜೈ ಮುಖ ನೋಡಾಕ್ ಆಗ್ಬಲ್ತವ. ಅಲ್ರಿ ಸಾಮ್ಯಾರ, ಆ ಜಾತಕನ ಇನ್ನೊಮ್ಮೆ ನೋಡ್ತೀರೇನ್ ನೋಡ್ರಿ. ಅಲ್ಲ ಚಲೋ ಐತ್ರಿ ಹುಡುಗಿ. ನಮ್ಮ ಹುಡುಗರ ಆಕಿನ್ನ ಮದ್ವಿ ಮಾಡ್ಕಂತಾನೆ ಅಂತ ನಿಂತು ಬಿಟ್ಟಾನ. ನೀವು ಹೇಳೋದು ನೋಡಿದ್ರೆ ನಮ್ಗೆ ಹೊಟ್ಟೆಗೆ ರೂಮ್ ಅಂತಲ್ರಿ ಈಗ ಇವ್ರ ಸಾಮ್ಯಾರ. ಅಲ್ಲಮ್ಮ, ಆ ಹುಡುಗಿನೂ ಪರಿಚಯ ಇಲ್ಲ, ಆ ಹುಡುಗನೂ ಪರಿಚಯ ಇಲ್ಲ. ಅವರು ಮದುವೆ ಮಾಡ್ಕೊಂಡ್ರ ನನಗೆ ಏನಾಗ್ಬೇಕು, ಮಾಡ್ಕೊಲಿಲ್ಲ ಅಂದ್ರೂ ನನಗೆ ಏನಾಗ್ಬೇಕು? ಹೌದಿಲ್ಲ? ಚಲೋ ಇದ್ರ ಚಲೋ ಐತಿ ಅಂತಾನಿ, ಚಲೋ ಇಲ್ಲ ಅಂದ್ರ ಚಲೋ ಇಲ್ಲ ಅಂತಾನಿ. ಹೌದಿಲ್ಲಮ್ಮ? ಒಟ್ಟು ನೀವ ತಿಳಿ ಹೇಳ್ರಿ, ಹುಡುಗಂಗಾಗ್ಲಿ ಹುಡುಗಿಗಾಗ್ಲಿ ಒಟ್ಟು ತಿಳಿ ಹೇಳಿ ಆದಷ್ಟು ಬ್ಯಾಡ್ ಅಂತ ಹೇಳ್ರಿ. ಅದ್ರ ಮೇಲೆ ಅವ್ರಿಗೆ ನಿಮಗ ಇವ್ರಿಗ ಬಿಟ್ಟಿದ್ದು. ನಮ್ದೇನಮ್ಮ ನಮ್ಮ ಕೆಲಸ ನಾವು ಮಾಡಿವಿ. ನೋಡಿದ್ರೇನು ಅಲ್ಲಿನೂ ಲಚಗುಡ ಕುಂತತಿ ಅಂದ್ರೆ ಶಕುನಾನ ನೀನ ತಿಳ್ಕೊಂಬಿಡ್ಬೇಕು. ಇದ್ರ ಮ್ಯಾಲೆ ನಾನು ಏನು ಹೇಳಂಗಿಲ್ಲ. ಜೈ ಹಾಂಬುಡಿ ತುಂಬಡಿ. ನಾನು ಪೂಜೆಗೆ ಹೋಗ ಹೊತ್ತಾತಮ್ಮ, ನಾನು ಬರ್ತೇನೆ. ಮತ್ತೇನು ಕೇಳಾದಿದ್ರು ಹೇಳಾದಿದ್ರು ಯಾವಾಗಾರ ಬರ್ರಿ, ಆದ್ರೆ 12 ಗಂಟೆ ಮೇಲೆ ಬರಬೇಡ್ರಿ. ನಾನು ಪೂಜೆ ಕುಂದ್ರಬೇಕು. ಜೈ ಹಾಂಬುಡಿ ತುಂಬಡಿ. ಏನ್ ಬೇಮ್ಮ ಇದು? ಸಾಮ್ಯಾರು ಹಿಂಗೆ ಹೇಳ್ಬಿಟ್ರು, ಏನ್ ಮಾಡುದು? ಬ್ಯಾಡ ಬಿಡ ಆ ಹುಡುಗಿ. ಆಮೇಲೆ ನಿನಗೇನಾರ ಆದ್ರೆ ಏನ್ ಮಾಡ್ಬೇಕು? ಹೌದೌದು ಬೇಮ್ಮ, ಆ ಹುಡುಗಿ ಬೇಡ ಬಿಡು. ಪಾಪ ಅದು ಎಲ್ಲಾರ ಮದ್ವೆ ಮಾಡ್ಕೊಂಡು ಚಂದಿರ್ಲಿ, ನಿನ್ನ ಮಗ ಬೇರೆ ಹುಡುಗಿನ ನೋಡೋಣಂತ. ಯಾಕಬೇಕು? ಬ್ಯಾಡನಂಗಿಲ್ಲ ಸಾಮ್ಯಾರ, ಬ್ಯಾಡನಂಗಿಲ್ಲ ಮಾಡಿದ್ರೆ ಅದು ಏನಂತಾರಲ್ಲ ಆ ಬಾಳೆ ಆದಿತ್ತು, ಬ್ಯಾಡ ಬಿಟ್ಬಿಡು ತಗೋ. ಅಲ್ಲ ರೇಷ್ಮಕ್ಕ, ಈಗೇನು ಈ ಸಾಮ್ಯಾರ ಮುಂದೆ ನಾವಿದ್ವಿ, ನಾವು ಕೇಳಿಸ್ಕೊಂಡ್ವಿ, ನಮಗೆ ಗೊತ್ತಾಯ್ತು. ಮತ್ತು ಇದು ಬಸಪ್ಪಣ್ಣಗ ಅಲ್ಲ, ನಾನು ನೋಡಿ ಬಸಪ್ಪನ ಹಾಕೋದ ಇದು ಮಾಲಿಂಗಣ್ಣಗ ಹೇಳೂರು ಯಾರ ಯವ್ವ? ಅವ ನಮ್ಮ ಮಾತು ಕೇಳಿದ್ರೆ ಕೇಳ್ಯಾನು. ಮೊದ್ಲ ಎಂದರ ಮದುವೆ ಮಾಡ್ಕೊಂಡಾನಿ ಅಂತ ಕುಂತಾನ. ಅವನಿಗೆ ಹೋಗಿ ಜಾತಕ ತೋರ್ಸೇವಿ ಹಿಂಗೆ ಅಂದಾರ ಅಂದ್ರೆ ನಂಬ್ಯಾನೇನವ ಯವ್ವ? ಹೊಲೆವನ ಅವರ ಹೇಳಕೊಲೆ ಪಾಪ ಆಗಿದ್ದಾಗ್ಲಿ ಬಿಡು. ಅವ್ರ ಹೊರಗಡೆ ಬರ ನಾವೇನ್ ಮಾಡಕ್ಕಾಕೈತಿ? ಹೌದಿಲ್ಲ ರೇಷ್ಮಕ್ಕ? ಅಯ್ಯ ಹಂಗಲ್ಲ, ಹೇಳಕ್ಕ ಬೇಕಲ್ಲ. ಮತ್ತ ಹೇಳಿಲ್ಲ ಅಂದ್ರೆ ಹೆಂಗವ? ಹೆಂಗಾರ ಮಾಡಿ ನಾನು ಜೈ ಒಪ್ಪಿಸ್ತೀವಿ, ಬ್ಯಾಡ ಅಂತ ಹೇಳಿ ಹೇಳ್ತವಿ. ನೋಡುನು ಅವ ಏನಂತಾನು ಏನು ಮಾಡ್ತಾನು ನೋಡುನು. ಹೌದಿಲ್ಲ? ಮತ್ತ
ಅಲ್ಲ ಜಾತಕ ಏನಾರ ಹೊಂದಿತ್ತಂದ್ರ ಬಿಡು ಅಮ್ಮ ಬ್ಯಾಡನಂಗೆಲ್ಲ ಮಾಡಬಹುದಿತ್ತು. ಈಗ ಜಾತಕನ ಹೊಂದಿಲ್ಲ, ಅದ್ರ ಮೇಲೆ ಅಮ್ಮಂಗ ಕಾಡಾಟ ಐತಿ ಅಂದ್ಮೇಲೆ ಗಂಡಾತ್ರ ಐತಿ ಅಂದ್ಮೇಲೆ ಮಾಡುದು ಹೆಂಗ ಇವ ಲಗ್ನನ ಮಾಡಿಸ್ದವ್ರಿಗೂ ಗಂಡಾತ್ರ ಅಂದ್ರ ಇದು ಎಂತ ಹಣೆ ಬರ ಅಂತಾನಿ. ಬ್ಯಾಡವಾ, ನಾನರ ಈ ಆಟಕ್ಕಿಲ್ಲ, ಆಟಕ್ಕೆ ಕೊಂಟು ಲೆಕ್ಕಕ್ಕಿಲ್ಲ ನಂಗ. ನಾನರ ಇವತ್ತಿಂದ ಈ ಆಟಕ್ಕೆ ಬರಂಗಿಲ್ವಾ? ಮದ್ವೆರ ಮಾಡ್ಕಲಿ, ಮುಂಜಾನೆ ಮಾಡ್ಕಲಿ, ರೇಷ್ಮಕ ನಿನಗ ಬಿಟ್ಟಿದ್ದು ನಾನರ ಹೊಣ್ತೀನವಾ. ಯಾರಿಗ್ ಬೇಕು? ನಾನಿದ್ರ ಮತ್ತ 100 ಮದ್ವಿ ಮಾಡಿಸ್ಬೋದು. ನಾನು ಡಮ್ ಡಮಾರ್ ಅಂದ್ಬಿಟ್ನಂದ್ರ ಯಾರ ಮದ್ವಿ ನೋಡಕ್ಕೂ ಆಗಂಗಿಲ್ಲ ನೋಡು. ಬಾಯಾಗ 3 ಅಡಿ ಮಣ್ಣ. ಹೌದೌದು, ಹೆಂಗಾರ ಮಾಡಿ ಈ ಮದ್ವಿನ ಕ್ಯಾನ್ಸಲ್ ಮಾಡಿ ನಮ್ಮ ಪಾಡಿ ನಾವು ದೂರ ಸರ್ಕೊಂಬಿಡುದು ವಾಸಿ. ಯಾರಿಗ್ ಬೇಕವಾ ಮದ್ವೆ ಮಾಡಿ ಆಮೇಲೆ ತಲೆ ಮೇಲೆ ಎಳ್ಕೊಳ್ಳೋದು. ಬೇಮ್ಮ ಈ ಹುಡುಗಿ ಬ್ಯಾಡ, ಬೇರೆ ಹುಡುಗಿ ನೋಡೋಣಂತ ನಾನೆಲ್ಲ ಮಾಲಿಂಗಣ್ಣಗೆ ಹೇಳಿ ಒಪ್ಪಿಸ್ತಾನೆ. ನೀನು ಹೋಗಿ ಮನೆಗೆ ಹೋಗೀಗ. ನನಗೂ ಕೆಲಸದವು ಎಲ್ಲ ಬಿಟ್ಕೊಟ್ಟು ಬಂದಿಲ್ಲ ಯವ್ವ ನಾನು. ತಗೋ ಬರ್ತವಿ. ಏನ್ ಬೇಮ್ಮ ನಿನ್ ತಲಿ ಅಂದ್ರೆ ತಲಿ ಬಿಡು. ರೇಷ್ಮಿನ ಮದ್ವಿ ಮುರ್ಯಾಕ ಒಪ್ಕೊಂಬಿಟ್ಲಲ್ಲ, ಕ್ಯಾನ್ಸಲಿನ ಮದ್ವಿ ಅಂತೂ ಕೇಡಿ ಮುದುಕಿ ಬಾರಿ ಬೇ ನೀನು. ಹೇಳ್ದಂಗ ಮಾಡಿ ತೋರ್ಸಿ ಬಿಟ್ಟಿಲ್ಲ. ಹೂನ ಮತ್ತ ಒಂದು ಬಿಡ್ಲಾರ್ದಂಗ 10 ವರ್ಷದಿಂದ ಧಾರಾವಾಹಿ ನೋಡಕುಂತ ನಾನು. ಮತ್ತ ಈಟ ತಲೆ ಓಡಿಸ್ಲಿಲ್ಲ ಅಂದ್ರೆ ಹೆಂಗ? ನೋಡು ನೋಡು, ಜಗಳಿಲ್ಲ ಜೂಟಿಲ್ಲ, ಹೆಂಗ ಮದ್ವಿ ನಿಂದ್ರ ಕುಂತತಿ ನೋಡು. ಬೇಮ್ಮ ಮತ್ ನನಗ ಮೊಟ್ಟೆ ಕೊಡ್ತೀನಿ ಅಂದಿ ನೋಡಿ, ನೀನು ಕೊಡಕ ಬೇಕು. ಆತಗ ಆದ್ರೂ ಒಂದು ಕೋಳಿನ ಕೊಟ್ಟು ಬಿಡ್ತಾನಿ. ಇಟ್ಕೊಂಡಾರ ಮೊಟ್ಟೆ ಇಡಿಸ್ಕ, ಇಲ್ಲಂದ್ರ ಕೊಯ್ದು ಕೋಳಿ ಊಟರ ಮಾಡ್ಕೊಂತೀನೋ. ನಿನಗ ಬಿಟ್ಟಿದ್ದು ಎಂಜಾಯ್ ಎಂಜಾಯ್. ಎತ್ತಾಗ್ರ ನನ್ನ ಮಗ ಮದ್ವಿ ಬ್ಯಾಡ ಅಂದ್ಬಿಟ್ನಂದ್ರ ಮುಗೀತು. ಹೆಂಗೈತಿ ನನ್ನ ಪಿಲ್ಲಾನು?